ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್. ನಾನು ನಿಮ್ಮ ಹಾಕಿವ್. ಇವತ್ತು ನಮ್ಮ ಹತ್ರ ಸ್ಮಾಲ್ ಗಾಡಿ ಅಂತ ಎಲ್ಲರೂ ಸಿಟಿಯಲ್ಲಿ ಯೂಸ್ ಮಾಡಕ್ಕೆ ಸ್ಮಾಲ್ ಕಾರ್, ಲೋ ಬಜೆಟ್ ಅಲ್ಲಿ ಒಂದು ಸ್ಮಾಲ್ ಕಾರ್, ಲೇಟೆಸ್ಟ್ ಕಾರ್ ಅಂತ ಕೇಳ್ತಾ ಇದ್ರು. ಅದು ಯಾವ್ದಂದ್ರೆ ಎಲ್ಲರಿಗೂ ಗೊತ್ತು, ಟಾಟಾ ನ್ಯಾನೋ. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಗಾಡಿ. ಯಾಕಂದ್ರೆ ಸ್ಮಾಲ್ ಕಾರ್ ಆಗ್ಲಿ, ಮೈಲೇಜ್ ಕೂಡ ಆಗ್ಲಿ, ಪರ್ಫಾರ್ಮೆನ್ಸ್ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ನನಗೆ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಕೂಡ ಹೇಳ್ತಾ ಇದ್ರು, ವಾಟ್ಸ್ಆಪ್ ಮಾಡ್ತಾ ಇದ್ರು, ಮೆಸೇಜ್ ಕೂಡ ಮಾಡ್ತಾ ಇದ್ರು, ಯಾವ್ದು ಸ್ಮಾಲ್ ಕಾರ್ ನ್ಯಾನೋ ಬಂದ್ರೆ ಹೇಳಿ ಅಂತ. ಅದಕ್ಕೋಸ್ಕರ ನನ್ನ ಹತ್ರ ಜಸ್ಟ್ ಇವಾಗಲೇ ಬಂದಿದೆ ನ್ಯಾನೋ 2015 ಮಾಡಲ್ ಟ್ವಿಸ್ಟ್ ವೇರಿಯಂಟ್. ಇದು ಟ್ವಿಸ್ಟ್ ಅಂದ್ರೆ ಇದು ನೀವು ಆ ತರ ಟ್ವಿಸ್ಟ್ ಶೇಪ್ ಎಲ್ಲ ಇದು, ಯಾಕಂದ್ರೆ 2015 ಎಂಡಿಂಗ್ ಇಂದ ಟ್ವಿಸ್ಟ್ ಬಂದಿದ್ದು 16 ಇಂದ ಕನ್ಫರ್ಮ್ ಟ್ವಿಸ್ಟ್ ಬಂದಿರೋದು. ಇದು ಹಳೆ ಶೇಪ್ ಇರುತ್ತೆ. ಅಂದ್ರೆ ನಿಮ್ಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ವಿತ್ AC ಪವರ್ ಸ್ಟೀರಿಂಗು, ಫ್ರಂಟ್ 2 ಪವರ್ ವಿಂಡೋಸ್ ವಿತ್ ಕಂಪನಿ ಸಿಸ್ಟಮ್ ಬರುತ್ತೆ. ಅಂಡ್ ಪ್ಲಸ್ ನಿಮ್ಗೆ ಡ್ಯಾಶ್ ಬೋರ್ಡ್ ಎಲ್ಲ ಚೇಂಜ್ ಆಗುತ್ತೆ, ನಿಮ್ಗೆ ಅದೆಲ್ಲ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಒನ್ಲಿ ಡ್ರಿವೆನ್ ಅರೌಂಡ್ 19,000 ಕಿಲೋಮೀಟರ್ ಡ್ರಿವೆನ್. ತುಂಬಾ ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಡೀಟೇಲ್ಸ್ ಎಲ್ಲ ಬೇಕಂದ್ರೆ ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ವಿಡಿಯೋಲಿ ಹೋಗಿ ಕಂಪ್ಲೀಟ್ ಗಾಡಿ ಬಗ್ಗೆ ಎಲ್ಲ ತಿಳ್ಕೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ತರ ಒಳ್ಳೆ ಗಾಡಿಗಳು ನಿಮ್ ಡ್ರೀಮ್ ಕಾರ್ಸ್ ನಮ್ಮ ಶೋರೂಮ್ ಸಿಗ್ಬೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ತಗೊಳ್ಳೋಣ. ಫ್ರೆಂಡ್ಸ್ ನೋಡ್ಬೋದು, ಟಾಟಾ ನ್ಯಾನೋ 2015 ಮಾಡಲ್ ಟಾಟಾ ನ್ಯಾನೋ ಟ್ವಿಸ್ಟ್ XT ವೇರಿಯಂಟ್. ಇದು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದೆಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ಒಂದು ಸ್ಕ್ರಾಚ್ ಇಲ್ಲ, ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಟಾಟಾ ನ್ಯಾನೋ ಟ್ವಿಸ್ಟ್ ವೇರಿಯಂಟು, ಟಾಟಾ ನ್ಯಾನೋ XT ವೇರಿಯಂಟು ಟ್ವಿಸ್ಟು ನೋಡ್ತಾ ಇದ್ದೀರಾ. ತುಂಬಾ ಕ್ಲೀನ್ ಆಗಿದೆ, ಪರ್ಪಲ್ ಕಲರು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದಕ್ಕೆ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ. ಫೋಗ್ ಲ್ಯಾಂಪ್ಸ್ ಎಲ್ಲ ಇದೆ. ಬನ್ನಿ ಫ್ರೆಂಡ್ಸ್, ಬಾಡಿ ಲೈನ್ ಎಲ್ಲ ನೋಡಿದ್ದೀರಾ. ಟೈರ್ಸ್ ಕಂಡೀಷನ್ ನೋಡ್ಬೋದು, ಆಲ್ಮೋಸ್ಟ್ 80% ಟೈರ್ ಇದೆ. ಒನ್ಲಿ 19,000 ನೋಡಿರೋದು ವೆಹಿಕಲ್. ವೆಲ್ ಮೇಂಟೈನ್ ಮಾಡಿದಾರೆ. ಇಂಟೀರಿಯರ್ ನೋಡ್ಬೋದು, ಇಲ್ಲಿ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಸಿಸ್ಟಮ್ ಕಂಪನಿದು ಬ್ಲೂಟೂತ್ ಸಿಸ್ಟಮ್ ಬರುತ್ತೆ, ಡಿಜಿಟಲ್ ಮೀಟರ್ ಬರುತ್ತೆ. ಅಂಡ್ ಡ್ಯಾಶ್ ಬೋರ್ಡ್ ನೋಡ್ತಾ ಇದ್ದೀರಾ, ನಿಮಗೆ ಬಾಕ್ಸ್ ಎಲ್ಲ ಬರುತ್ತೆ. ನಿಮಗೆ ಇಲ್ಲಿ ಸ್ಪೀಕರ್ಸು ಬಾಕ್ಸ್ ನೋಡ್ಬೋದು. ಇದರಲ್ಲಿ ಎಲ್ಲ ನಿಮಗೆ ಏನೇನೋ ಇಡ್ಬೇಕಂದ್ರೆ ಒಳಗಡೆ ಡ್ಯಾಶ್ ಬೋರ್ಡ್ ತರ ಬರುತ್ತೆ. ಇಂಟೀರಿಯರ್ ಸೀಟ್ಸು ನೋಡ್ಬೋದು, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಬ್ಯಾಕ್ ಸೈಡ್ನು ಕೂಡ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ನೋಡ್ಬೋದು, ಇದರಲ್ಲಿ ಕಂಫರ್ಟೇಬಲ್ ನಿಮಗೆ ಮಾರುತಿ 800 ಅಲ್ಲಿ ಕಂಫರ್ಟೇಬಲ್ ಸಿಗಲ್ಲ, ಆ ಥರ ಕಂಫರ್ಟೇಬಲ್ ಸಿಗುತ್ತೆ ನಿಮಗೆ ಬ್ಯಾಕ್ ಸೈಡ್ ಕುತ್ಕೊಳ್ಳೋರಿಗೆ. ಹಂಗೆ ಲೆಗ್ ಸ್ಪೇಸ್ ಆಗಲಿ ಆ್ಯಂಡ್ ಫ್ರಂಟ್ ಸೀಟು ಮತ್ತು ಕುತ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ಟೈರ್ ಕಂಡೀಷನ್ ಕೂಡ ನೋಡ್ಬೋದು. ಆಲ್ಮೋಸ್ಟ್ ಬ್ಯಾಕ್ ಟೈರು ಅದನ್ನು ಕೂಡ 80% ಇದೆ. ಸ್ಪಾಯ್ಲರ್ ಇದೆ. ಇದು ಡಿಕ್ಕಿ ಓಪನ್ ಆಗಲ್ಲ ಫ್ರೆಂಡ್ಸ್. ಸೀಟು ನೀವು ಫೋಲ್ಡ್ ಮಾಡಬೇಕು. ಬ್ಯಾಕ್ ಸೈಡ್ ಸೀಟ್ ಫೋಲ್ಡ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಹಿಂದೆ ಸ್ಪೇಸ್ ಬರುತ್ತೆ ಇಕ್ಕಕ್ಕೆ. ನಿಮಗೆ ಆಲ್ಮೋಸ್ಟ್ ಇದು ಟೈರ್ನ ಕಂಡೀಷನ್ ನೋಡ್ಬೋದು, ಅದೂ ಕೂಡ ಚೆನ್ನಾಗಿದೆ. ಆಲ್ಮೋಸ್ಟ್ ಅಂತ 4 ಟೈರು ಆಲ್ಮೋಸ್ಟ್ 50-60% ಟೈರ್ ಇದೆ ಫ್ರೆಂಡ್ಸ್. ನೋಡಿದ್ದೀರಾ ಫ್ರೆಂಡ್ಸ್, ಚೆನ್ನಾಗಿದೆ. ಬಾಡಿ ಲೈನು ಆಲ್ಮೋಸ್ಟ್ ನಿಮಗೆ ಟೈರ್ಸ್ ಕಂಡೀಷನ್, ಇಂಟೀರಿಯರ್ ಕಂಡೀಷನ್ ಎಲ್ಲ ತೋರಿಸಿದ್ದೀನಿ. ಇಂಜಿನ್ ಕಂಡೀಷನ್ ಕೂಡ ತೋರಿಸ್ಬೋದು. ಅಂದರೆ ಡಿಕ್ಕಿ ಬ್ಯಾಕ್ ಸೈಡ್ ಇಂಜಿನ್ ಬರೋದು ಇದಕ್ಕೆ. ಒನ್ ಟೈಮ್ ಬೇಕಂದ್ರೆ ಟ್ರೈ ಮಾಡ್ತೀನಿ ಸ್ಟಾರ್ಟ್ ಮಾಡಿ ಇದು ಮಾಡೋಕ್ಕೆ. ಇದು ಫ್ರೆಂಡ್ಸ್ ನೋಡ್ಬೋದು, ಇಂಜಿನು ಬ್ಯಾಕ್ ಸೈಡ್ ಬರೋದಿದು. ಸ್ಟಾರ್ಟ್ ಮಾಡಿದ್ದೀನಿ, ಇಂಜಿನ್ ಸೌಂಡ್ ಕೇಳಿಸ್ಕೊಂಡ್ರಿ.
ಇಂಜಿನ್ ಸೌಂಡ್ ಬ್ಯಾಕ್ ಸೈಡ್ ಬರೋದು. ಇಂಜಿನ್ ಸೌಂಡ್ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ ಇಂಜಿನು. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ಎಲ್ಲ ನೋಡಿದ್ದೀನಿ, ತೋರಿಸ್ತೀನಿ ಸೌಂಡು. ಡೀಟೇಲ್ಸ್ ಬಗ್ಗೆ ತಗೊಳ್ಳೋಣ, ಏನ್ ಡೀಟೇಲ್ಸ್ ಅಂತ. ಬನ್ನಿ ಫ್ರೆಂಡ್ಸ್ ನೋಡಿದ್ಯಾ, ರೈಟ್ ನೌ ನಿಮಗೆ ವೆಹಿಕಲ್ ಬಾಡಿ ಲೈನ್ ಎಲ್ಲ ತೋರಿಸಿದ್ದೀನಿ. ಇಂಜಿನ್ ಕಂಡೀಷನ್ ಕೂಡ ಸೌಂಡ್ ಹೆಂಗಿರ್ತಾ ಇದೆ ಅಂತ ಅದನ್ನು ತೋರಿಸಿದ್ದೀನಿ. ಇಂಟೀರಿಯರ್ ತೋರಿಸಿದ್ದೀನಿ. ವೆಹಿಕಲ್ ತುಂಬಾ ಕ್ಲಾಸ್ ಕಂಡೀಷನ್ ಇಲ್ಲಿ ಇದೆ. 2015 ಮಾಡಲ್ ಟಾಟಾ ನ್ಯಾನೋ ಟ್ವಿಸ್ಟ್ XT ವೇರಿಯಂಟ್. XT ಅಲ್ಲಿ ನಿಮಗೆ ಆಲ್ಮೋಸ್ಟ್ ಫಸ್ಟ್ ಅಲ್ಲಿ ಹೇಳಿದೀನಿ, ಇದರಲ್ಲಿ ನಿಮಗೆ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಬ್ಲೂಟೂತ್ ಸಿಸ್ಟಮ್ ಬರುತ್ತೆ, ಅಂಡ್ ಡಿಜಿಟಲ್ ಮೀಟರ್ ಬರುತ್ತೆ, ಡ್ಯಾಶ್ ಬೋರ್ಡ್ ಎಲ್ಲ ಬರುತ್ತೆ. ನಿಮಗೆ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟಾಟಾ ನ್ಯಾನೋ ಓನ್ಲಿ 19,000 ಹೊಡೆದು 19,000 ಕಿಲೋಮೀಟರ್ ಏನೋ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಅಲ್ಲಿ ಹೋಗಿದ್ರೆ ಫ್ರೆಂಡ್ಸ್, ಇದು ಸಿಟಿಯಲ್ಲಿ ನಿಮಗೆ 20+ ಬರುತ್ತೆ ಮೈಲೇಜ್. ಲಾಂಗ್ ಅಲ್ಲಿ ಒಂದು 25-26 ಬರ್ಬೋದು ಮೈಲೇಜ್ ಲಾಂಗ್ ಅಲ್ಲಿ ನಿಮಗೆ. ಇದು ಬಂದ್ಬಿಟ್ಟು ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 6,600 cc ಪವರ್ ಬರುತ್ತೆ. ಇದರಲ್ಲಿ ಮೈಲೇಜ್ ಅಲ್ಲಿ 2 ವೀಲರ್ ತರ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಯಾರು 2 ವೀಲರ್ ತಗೊಳ ಅಂತ ನೋಡ್ತಾ ಇದ್ದಾರೆ ಅವ್ರಿಗೆ ಬೆಸ್ಟ್. ನನ್ನ ಪ್ರಕಾರ ಇದು ತಗೊಳ್ಬೋದು. ಲೋನ್ ಬೇಕಂದ್ರೆ ಲೋನ್ ಅವೈಲೇಬಲ್ ಇದೆ, ಅಪ್ ಟು 80-90% ಲೋನ್ ಮಾಡ್ಕೊಡ್ತೀನಿ. ಅಂಡ್ ಫ್ರೆಂಡ್ಸ್ ಲೋ EMI ಕೂಡ ಮಾಡ್ಕೊಡ್ತೀನಿ. ಆಸ್ ಯೂಶುವಲ್ ನಿಮಗೆ ಕಮ್ಮಿ EMI ಬೇಕಾದ್ರೆ ಕಮ್ಮಿ EMI ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಇದು ಪ್ರೈಸ್ ಅಲ್ಲಿ ನೋಡ್ತಾ ಇದ್ದಾರೆ 1,85,000 ಕಸ್ಟಮರ್ ಕೋಟಿಂಗ್ ಹೇಳ್ತಾರೋ, ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಷನ್ ಪ್ರೈಸ್. ಯಾರು ಇಷ್ಟಪಟ್ಟಿದ್ದಾರೆ ದಯವಿಟ್ಟು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ಅಂಡ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಶೋರೂಮ್ ಬರೋಕ್ಕೆ ನಿಮಗೆ ಲೊಕೇಶನ್ ಬೇಕಂದ್ರೆ ನಿಮಗೆ ನಮ್ಗೆ ಜಸ್ಟ್ ಲಿಂಕ್ ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೇ ಅದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ಗೊತ್ತಾಗಿಲ್ಲ ಅಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಸಾಗರ್ ಕಾರ್ಸ್ ಅಂತ ಟೈಪ್ ಮಾಡಿ ನಮ್ಗೆ ಸಾಗರ್ ಕಾರ್ಸ್ ಡೈರೆಕ್ಟ್ ಇದು ಲೊಕೇಶನ್ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ಜಯನಗರ್ 3rd ಬ್ಲಾಕ್ ನಿಯರ್ ಬೈ 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬನ್ನಿ, ಕಾಲ್ ಮಾಡಿ. ಅಂಡ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಯಾಕಂದ್ರೆ ಈ ತರ ಒಳ್ಳೆ ಗಾಡಿಗಳು ನಮ್ಮ ಚಾನಲ್ ಕಡೆಯಿಂದ ಸಿಗ್ಬೋದು. ಈ ಗಾಡಿಯನ್ನ ಬೇರೆ ಗಾಡಿನೂ ಕೂಡ ನಮ್ಮ ಹತ್ರ ಸಿಗುತ್ತೆ. ನಿಮ್ಗೆ ಯಾವ ಗಾಡಿ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು, ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಅಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋ. ಅವತ್ತಂಗ ಗುಡ್ ಬೈ.